ಮಕ್ಕಳೇ, ಇದು ಸೆಕೆಂಡ್ PUC ಕನ್ನಡ ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸ್. ಇಲ್ಲಿ ಟೋಟಲ್ 6 ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿರೋ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದರಲ್ಲಿರೋ ಮೋಸ್ಟ್ ಕ್ವಶನ್ಸ್ ನಿಮಗೆ ಟೆಸ್ಟಲ್ಲಿ ಕೇಳ್ತಾರೆ. ಇದು ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್, 2025ರ ಕ್ವಶನ್ ಪೇಪರ್, ಕನ್ನಡ ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸು. ನಿಮಗೆ ಗೊತ್ತಿರ್ಬೋದು, ಡಿಸ್ಟಿಕ್ ವೈಸ್ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಇರುತ್ತೆ. ಹಾಗಾಗಿ ಎಲ್ಲ ಕ್ವಶನ್ ಪೇಪರ್ಸ್ ಏನಿದೆ ಎಲ್ಲದು ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್ಸ್ ಇದು. ಇದರಲ್ಲಿರೋ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟು. ಈ ಕ್ವಶನ್ ಪೇಪರ್ಲಿರೋ ಕ್ವಶನ್ಸು ಈ ಸಲ ನಿಮಗೆ ಫಸ್ಟ್ ಟೆಸ್ಟಲ್ಲಿ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಇಷ್ಟು ಕ್ವಶನ್ಸ್ ಪ್ರಿಪೇರ್ ಆಗಿ ಹೋದರೆ ಈಸಿಯಾಗಿ ಪೂರ್ತಿ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ಹಾಗಾಗಿ ಎಲ್ಲದನ್ನು ಪ್ರಿಪೇರ್ ಆಗಿ, ಜಾಸ್ತಿ ಕಲಿಬೇಕಾ 6 ಕ್ವಶನ್ ಪೇಪರು ಪ್ರಿಪೇರ್ ಆಗಬೇಕಾ ಅಂತ ಯೋಚನೆ ಮಾಡಬೇಡಿ. ಎಷ್ಟೊಂದು ಕ್ವಶನ್ಸು ರಿಪೀಟ್ ಆಗಿರುತ್ತೆ. ಮತ್ತು ಇದೆಲ್ಲ ಪ್ರಿಪೇರ್ ಆದರೆ ನಿಮಗೆ ನೆಕ್ಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಏನು ಬರುತ್ತೆ, ಮಧ್ಯವಾರ್ಷಿಕ ಪರೀಕ್ಷೆ, ಮಿಡ್ ಟರ್ಮ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ, ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವ ಕ್ವಶನ್ನು ಮಿಸ್ ಮಾಡಬೇಡಿ, ಎಲ್ಲ ಕ್ವಶನ್ಸು ಕಲ್ತ್ಕೊಳ್ಳಿ. ಈಸಿ ಇದೆ ಮತ್ತು ಎಷ್ಟೊಂದು ಕ್ವಶನ್ಸು ರಿಪೀಟ್ ಕೂಡ ಆಗಿರುತ್ತೆ. ಇಷ್ಟು ಪ್ರಿಪೇರ್ ಆದ್ರೇ ಈಸಿಯಾಗಿ ಪೂರ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಹಾಗಾಗಿ ಮಿಸ್ ಮಾಡಬೇಡಿ. ಎಷ್ಟೊಂದು ಕ್ವಶನ್ಸ್ ರಿಪೀಟ್ ಕೂಡ ಆಗಿರುತ್ತೆ. ಎಲ್ಲದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ನೀಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಮಕ್ಕಳೇ. 6 ಕ್ವಶನ್ ಪೇಪರ್ಸ್ನ ನೋಡಿ, ಕ್ವಶನ್ಸ್ ಎಲ್ಲ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ರಿಪೀಟ್ ಆಗಿರೋದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಪ್ರಿಪೇರ್ ಆಗಿ. ಇದೆಲ್ಲ ಕ್ವಶನ್ಸು ನಿಮಗೆ ಇಂಪಾರ್ಟೆಂಟು. ಬರೀ ಫಸ್ಟ್ ಟೆಸ್ಟಿಗೆ ಮಾತ್ರ ಅಂತಲ್ಲ, ಫಸ್ಟ್ ಟೆಸ್ಟಿಗೂ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬರೋ ಎಕ್ಸಾಮ್ ಏನಿದೆ, ಮಿಡ್ ಟರ್ಮ್ ಎಕ್ಸಾಮ್ ಇರ್ಬೋದು, ಪ್ರಿಪ್ರೇಟ್ರಿ ಇರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಇರ್ಬೋದು, ಅದೆಲ್ಲದಕ್ಕೂ ಈ ಕ್ವಶನ್ಸ್ ಇಂಪಾರ್ಟೆಂಟ್. ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಮತ್ತು ಏನು ಕ್ವಶನ್ಸ್ ಇದೆ ಇಲ್ಲಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಮಾರ್ಕ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಮಕ್ಕಳೇ. ಚೆನ್ನಾಗಿ ಪ್ರಿಪೇರ್ ಆಗಿ ನೀಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಟೆನ್ಷನ್ ಮಾಡ್ಕೊಳ್ಬೇಡಿ. ಎರಡನೇ ಕ್ವಶನ್ ಪೇಪರ್ ಮತ್ತು 3ನೇ ಕ್ವಶನ್ ಪೇಪರಲ್ಲಿ MCQs ಪಾರ್ಟ್ ಮಾತ್ರ ಇದೆ. ನೆಕ್ಸ್ಟ್ 4ನೇದು, 5ನೇದು ಮತ್ತು 6ನೇ ಕ್ವಶನ್ ಪೇಪರು ಪೂರ್ತಿ ಡೀಟೇಲ್ ಆಗಿದೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲ ಕ್ವಶನ್ಸ್ಗೂ ನೀಟಾಗಿ ಆನ್ಸರ್ ಕಲ್ತ್ಕೊಂಡು ಹೋಗಿ. ಯಾವ ಕ್ವಶನ್ಸು ಮಿಸ್ ಮಾಡಬೇಡಿ. ಎಲ್ಲ ಕ್ವಶನ್ಸು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್, 2025. ಇದೇ ಥರ ಬೇರೆ ಸಬ್ಜೆಕ್ಟಿನ ಕ್ವಶನ್ ಪೇಪರ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಫಿಸಿಕ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನೂ ಕೆಲವು ಸಬ್ಜೆಕ್ಟ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟಿಂದ ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ಕ್ವಶನ್ ಪೇಪರ್ಸ್ ನಿಮಗೆ ಹೆಲ್ಪ್ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಮತ್ತು ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ತುಂಬ ವೀಡಿಯೋಸ್ ಇದೆ ನಮ್ಮ ಚಾನಲಲ್ಲಿ. ಯಾಕೆ ಕಾನ್ಸೆಪ್ಟ್ ನಮಗೆ ಮರ್ತೋಗುತ್ತೆ, ಓದಿದ್ದು ಯಾಕೆ ಮರ್ತೋಗುತ್ತೆ, ಅದನ್ನು ಮರ್ತು ಹೋಗದ ಹಾಗೆ ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ, ಯಾವುದೇ MCQಸಿಗೆ ಯಾವ ಥರ ಆನ್ಸರ್ ಮಾಡೋದು, ಈ ಥರ ತುಂಬ ವೀಡಿಯೋಸ್ ಇದೆ. ಮತ್ತು ಕೆಲವು ಶಾರ್ಟ್ಸಲ್ಲೂ ಅಷ್ಟೇ ಕೆಲವು ಯೂಸ್ಫುಲ್ ಆಗಿರೋವಂಥ ತುಂಬ ವೀಡಿಯೋಸ್ ಇದೆ. ಯೂಟ್ಯೂಬ್ ಶಾರ್ಟ್ಸ್ ಕೂಡ ಇದೆ. ಅದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಹಾಗಾಗಿ ಎಲ್ಲದನ್ನು ಪ್ರಿಪೇರ್ ಆಗಿ, ಜಾಸ್ತಿ ಕಲಿಬೇಕಾ 6 ಕ್ವಶನ್ ಪೇಪರು ಪ್ರಿಪೇರ್ ಆಗಬೇಕಾ ಅಂತ ಯೋಚನೆ ಮಾಡಬೇಡಿ. ಎಷ್ಟೊಂದು ಕ್ವಶನ್ಸು ರಿಪೀಟ್ ಆಗಿರುತ್ತೆ. ಮತ್ತು ಇದೆಲ್ಲ ಪ್ರಿಪೇರ್ ಆದರೆ ನಿಮಗೆ ನೆಕ್ಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಏನು ಬರುತ್ತೆ, ಮಧ್ಯವಾರ್ಷಿಕ ಪರೀಕ್ಷೆ, ಮಿಡ್ ಟರ್ಮ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ, ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವ ಕ್ವಶನ್ನು ಮಿಸ್ ಮಾಡಬೇಡಿ. ಎಲ್ಲ ಕ್ವಶನ್ಸು ಕಲ್ತ್ಕೊಳ್ಳಿ.
ಈಸಿ ಇದೆ ಮತ್ತು ಎಷ್ಟೊಂದು ಕ್ವಶನ್ಸು ರಿಪೀಟ್ ಕೂಡ ಆಗಿರುತ್ತೆ. ಇಷ್ಟು ಪ್ರಿಪೇರ್ ಆದ್ರೇ ಈಸಿಯಾಗಿ ಪೂರ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಹಾಗಾಗಿ ಮಿಸ್ ಮಾಡಬೇಡಿ. ಎಷ್ಟೊಂದು ಕ್ವಶನ್ಸ್ ರಿಪೀಟ್ ಕೂಡ ಆಗಿರುತ್ತೆ. ಎಲ್ಲದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ನೀಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಮಕ್ಕಳೇ. 6 ಕ್ವಶನ್ ಪೇಪರ್ಸ್ನ ನೋಡಿ, ಕ್ವಶನ್ಸ್ ಎಲ್ಲ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ರಿಪೀಟ್ ಆಗಿರೋದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಪ್ರಿಪೇರ್ ಆಗಿ. ಇದೆಲ್ಲ ಕ್ವಶನ್ಸು ನಿಮಗೆ ಇಂಪಾರ್ಟೆಂಟು. ಬರೀ ಫಸ್ಟ್ ಟೆಸ್ಟಿಗೆ ಮಾತ್ರ ಅಂತಲ್ಲ, ಫಸ್ಟ್ ಟೆಸ್ಟಿಗೂ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬರೋ ಎಕ್ಸಾಮ್ ಏನಿದೆ, ಮಿಡ್ ಟರ್ಮ್ ಎಕ್ಸಾಮ್ ಇರ್ಬೋದು, ಪ್ರಿಪ್ರೇಟ್ರಿ ಇರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಇರ್ಬೋದು, ಅದೆಲ್ಲದಕ್ಕೂ ಈ ಕ್ವಶನ್ಸ್ ಇಂಪಾರ್ಟೆಂಟ್. ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಮತ್ತು ಏನು ಕ್ವಶನ್ಸ್ ಇದೆ ಇಲ್ಲಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಮಾರ್ಕ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಮಕ್ಕಳೇ. ಚೆನ್ನಾಗಿ ಪ್ರಿಪೇರ್ ಆಗಿ ನೀಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಟೆನ್ಷನ್ ಮಾಡ್ಕೊಳ್ಬೇಡಿ. ಇದೇ ಥರ ಬೇರೆ ಸಬ್ಜೆಕ್ಟಿನ ಕ್ವಶನ್ ಪೇಪರ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಫಿಸಿಕ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನೂ ಕೆಲವು ಸಬ್ಜೆಕ್ಟ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟಿಂದ ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ಕ್ವಶನ್ ಪೇಪರ್ಸ್ ನಿಮಗೆ ಹೆಲ್ಪ್ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಮತ್ತು ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ತುಂಬ ವೀಡಿಯೋಸ್ ಇದೆ ನಮ್ಮ ಚಾನಲಲ್ಲಿ. ಯಾಕೆ ಕಾನ್ಸೆಪ್ಟ್ ನಮಗೆ ಮರ್ತೋಗುತ್ತೆ, ಓದಿದ್ದು ಯಾಕೆ ಮರ್ತೋಗುತ್ತೆ, ಅದನ್ನು ಮರ್ತು ಹೋಗದ ಹಾಗೆ ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ, ಯಾವುದೇ MCQಸಿಗೆ ಯಾವ ಥರ ಆನ್ಸರ್ ಮಾಡೋದು, ಈ ಥರ ತುಂಬ ವೀಡಿಯೋಸ್ ಇದೆ. ಮತ್ತು ಕೆಲವು ಶಾರ್ಟ್ಸಲ್ಲೂ ಅಷ್ಟೇ ಕೆಲವು ಯೂಸ್ಫುಲ್ ಆಗಿರೋವಂಥದ್ದು ತುಂಬ ವೀಡಿಯೋಸ್ ಇದೆ. ಯೂಟ್ಯೂಬ್ ಶಾರ್ಟ್ಸ್ ಕೂಡ ಇದೆ. ಅದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಮಕ್ಕಳೇ. ಚೆನ್ನಾಗಿ ಪ್ರಿಪೇರ್ ಆಗಿ.